ಸಂಗೀತಕ್ಕೆ ಜವಾಬಿ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬಸವಪ್ರಿಯ. ನಾನು ಓದುತ್ತಿರುವ ತರಗತಿ 3ನೇ ತರಗತಿ. ನಾನು ಇಂದು ಸಂಗೀತದ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ಬಂದಿದ್ದೇನೆ. ಎಲ್ಲಾ ಕಲೆಗಳಲ್ಲಿ ರಮಿಸುವ ಕಲೆ ಎಂದರೆ ಅದು ಸಂಗೀತ ಕಲೆ. ಹಾಡುಗಳೆಂದರೆ ಎಲ್ಲರಿಗೂ ಇಷ್ಟ. ಅದರ ಜೊತೆ ಸಂಗೀತವು ಇದ್ದರೆ ಕಿವಿಗೆ ಕೇಳಲು ಇಂಪಾಗಿರುತ್ತದೆ. ಮತ್ತೆ ಸಂಗೀತ ಎಲ್ಲಿಂದ ಹುಟ್ಟಿಕೊಳ್ಳುತ್ತದೆ? ಸಂಗೀತ ವಾದ್ಯಗಳಿಂದ ಹುಟ್ಟಿಕೊಳ್ಳುತ್ತದೆ. ಅದು ಯಾವ್ಯಾವು ನೋಡೋಣ ಬನ್ನಿ. ಪಿಯಾನೋ, ಹಾರ್ಮೋನಿಯಂ, ಡೋಲು, ಮೃದಂಗ, ತಬಲ, ವೀಣೆ, ಪಿಟೀಲು, ಹೀಗೆ ಮುಂತಾದ ವಾದ್ಯಗಳಿಂದ ಕೊಳಲು, ಹೀಗೆ ಮುಂತಾದ ವಾದ್ಯಗಳಿಂದ ಸಂಗೀತವು ಹುಟ್ಟಿಕೊಳ್ಳುತ್ತದೆ. ಮತ್ತೆ ಸಂಗೀತವು ಮೊದಲು ದೇವತೆಗಳ ಮೇಲೆ ನಿಂತಿತು. ಹೇಗೆಂದರೆ ನಾರದ ಮುನಿಗಳು ತಂಬೂರಿಯನ್ನು ಹಿಡಿದುಕೊಂಡು ತಂಬೂರಿ ಬಾರಿಸುತ್ತಾ ನಾರಾಯಣ ನಾರಾಯಣ ಅನ್ನುತ್ತಿದ್ದರು. ಅದು ಸಂಗೀತವು. ಮತ್ತೆ 12ನೇ ಮತ್ತು 13ನೇ ಶತಮಾನದಲ್ಲಿ ಮೊಘಲರು ನಮ್ಮ ಉತ್ತರ ಭಾರತವನ್ನು ಆಳುತ್ತಿರುವಾಗ ಆಗ 2 ಸಂಗೀತಗಳು ರಚನೆಯಾದವು. ಒಂದು ಹಿಂದೂಸ್ತಾನಿ ಸಂಗೀತ ಮತ್ತೆ 2ನೇದು ಶಾಸ್ತ್ರೀಯ ಸಂಗೀತ. ಕನ್ನಡದ ಮೊದಲ ಸಂಗೀತದ ಪಿತಾಮಹ ಎಂದಿಕೊಂಡಿದ್ದವರು ಪುರಂದರದಾಸರು. ಮತ್ತೆ ಸಂಗೀತದಲ್ಲಿ ಎಂತಹ ಶಕ್ತಿ! ಪುಟ್ಟರಾಜ ಗವಾಯಿಗಳಾಗಿರಬಹುದು, ಅವರಿಗೆ 2 ಕಣ್ಣು ಇರಲ್ಲ, ಆದ್ರೂ ಕೂಡ ಅವರು ಸಂಗೀತವನ್ನು ಕಲಿತು ಇನ್ನೊಬ್ಬರಿಗೆ ಕಲಿಸುವ ಮನೋಭಾವನೆ ಹುಟ್ಟಿಕೊಳ್ಳುತ್ತದೆ ಸಂಗೀತದಲ್ಲಿ. ಮತ್ತೆ ಅಕ್ಬರ್ನ ಆಸ್ಥಾನದಲ್ಲಿ ಒಬ್ಬರು ತಬಲಾ ವಾದಕರಿದ್ದರು. ಹಣತೆಯಲ್ಲಿ ಬತ್ತಿಯನ್ನು ಇಟ್ಟು ಎಣ್ಣೆಯನ್ನು ಸುರಿದು ಅವರು ತಬಲಾ ನುಡಿಸುವಾಗ ತಂತಾನೆ ಅದು ಜ್ಯೋತಿ ಬೆಳಗುತ್ತಿತ್ತು. ಅಂದರೆ ಅದಕ್ಕೆ ದೀಪ ಹತ್ತಿಕೊಳ್ಳುತ್ತಿತ್ತು. ಅಂತಹ ಸಂಗೀತದಲ್ಲಿ ಶಕ್ತಿ ಇದೆ. ಮತ್ತೆ ಸಂಗೀತದಲ್ಲಿ ಸತ್ಯ ಇದೆ. ಈ ಸಂಗೀತದ ಬಗ್ಗೆ ಹೇಳೋದು ಬಹಳಷ್ಟಿದೆ. ಈ ಜನ್ಮನೇ ಪೂರ್ತಿ ಸಾಕಾಗುವುದಿಲ್ಲ. ಅದಕ್ಕಾಗಿ ಸಮಯದ ಅಭಾವದಿಂದಾಗಿ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಈ ಪುಟ್ಟ ಭಾಷಣದಲ್ಲಿ ಏನಾದರೂ ಲೋಪದೋಷಗಳನ್ನು ಕಂಡು ಬಂದರೆ ನಿಮ್ಮ ಕಣ್ಣನಂತೆ ಕ್ಷಮಿಸಬೇಡಿ. ಧನ್ಯವಾದಗಳು. ಸಂಗೀತ ಸಂಭ್ರಮಕ್ಕೆ ಧನ್ಯವಾದಗಳು. ಗೌರಮ್ಮ ನೆಟ್ಟೂರಿ ಹಾಗೂ ಅವರ ಪತಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಮಕ್ಕಳೊಂದಿಗೆ ಸನ್ಮಾನ